ಎಷ್ಟೇ ನೀವು ನಗರಾಭಿವೃದ್ಧಿ ಮಾಡ್ತಾ ಹೋದ್ರೂ ಅದು ಮನುಷ್ಯಂಗೆ ಮಾರಕ ಆಗುತ್ತೆ ಹೊರತು ಅನುಕೂಲ ಅಂತೂ ಆಗೋದಿಲ್ಲ. ನೀವು ಎಷ್ಟು ನಗರಾಭಿವೃದ್ಧಿ ಮಾಡ್ತಿರೋ ಅಷ್ಟು ವಲಸೆ ಜಾಸ್ತಿ ಆಗುತ್ತೆ. ಹೌದು. ಜೊತೆಗೆ ಒಂದೇ ಏರಿಯಾದಲ್ಲಿ ಕಾನ್ಸ್ಟೆಂಟ್ ಆಗಿ ಪ್ರೆಷರ್ ಬೀಳ್ತಾ ಹೋದ್ರೆ, ಅಂದ್ರೆ ಇವಾಗ ಬೆಂಗಳೂರು ಅಂದ್ರೆ ಎಲ್ಲ ಇಡೀ ಕರ್ನಾಟಕದಾದ್ಯಂತ ಸುತ್ತ ಇರೋರು ಪ್ರತಿ ಹೊರ ರಾಜ್ಯದಿಂದಲೂ ಕೂಡ ಬೆಂಗಳೂರಿಗೆ ವಲಸೆ ಬರ್ತಾರೆ, ಬೆಂಗಳೂರಲ್ಲೇನೆ ಇರ್ಬೇಕು. ಒಂದು ಉದಾಹರಣೆ ಹೇಳ್ತೀನಿ. ಈಗ 2 ತಿಂಗಳ ಹಿಂದೆ ಯಾವಾಗ ಇರಾನ್ ಮತ್ತೆ ಇಸ್ರೇಲ್ ವಾರ್ ಸ್ಟಾರ್ಟ್ ಆಯ್ತು, ಅವಾಗ ನಗರ ಪ್ರದೇಶಗಳಲ್ಲಿ ಎಲ್ಲಾ ಹೋಟೆಲ್ಗಳನ್ನು ಮುಚ್ಚಿಬಿಟ್ರು, ಕ್ಲೋಸ್ ಆಯ್ತು. ಆಯ್ತು. ಸಿಕ್ಕಾಪಟ್ಟೆ ಸಮಸ್ಯೆ ಆಯ್ತು. ಆಹಾರಕ್ಕೆ ವಲಸೆ ಬಂದಿರುವಂತ ಯುವಕರು ಯುವತಿಯರು ಊಟದಕ್ಕೆ ಪರದಾಡಿದ್ರು. ಖಂಡಿತ ಸರ್. ಆದ್ರೆ ಇದು ಹಳ್ಳಿಗಳಲ್ಲಿ ಇಲ್ಲ, ನೆಮ್ಮದಿಯಾಗಿ ಊಟ 3 ಹೊತ್ತು ಊಟ ಮಾಡ್ತಿದ್ದಾರೆ. ನೀವ್ ಎಷ್ಟೇ ನಗರಾಭಿವೃದ್ಧಿ ಮಾಡಿ, ಡೇಂಜರ್, ಎಷ್ಟೇ ಕೈಗಾರಿಕೆ ಮಾಡಿ, ಬಟ್ ಅದಕ್ಕೆ ಬೇಕಾಗಿರೋದು ಏನ್ ಮೂಲಭೂತವಾಗಿ ಏನ್ ಬೇಕೋ ಅದು ಮನುಷ್ಯನಿಗೆ ವಸತಿ ಕಂಪಲ್ಸರಿ ಬೇಕೇ ಬೇಕು. ಎಷ್ಟೋ ಪಿಜಿಗಳು ಕ್ಲೋಸ್ ಆದ್ವು, ರೇಟ್ಗಳು ಸಿಕ್ಕಾಪಟ್ಟೆ ಹೋಟೆಲ್ ಕ್ಲೋಸ್ ಮಾಡಿದ್ರು, ಊಟ ತಿಂಡಿ ಕಾಫಿ ರೇಟ್ ಎಲ್ಲ. ಈಗ ರೇಟ್ ಜಾಸ್ತಿ ಆದಾಗ ಹೊರೆ ಸಾಮಾನ್ಯ ಜನರ ಮೇಲೆ ಸಿಕ್ಕಾಪಟ್ಟೆ, ಅವ್ರು ಎಷ್ಟೇ ದುಡಿದ್ರು ಅವ್ರ ಏನು ಆದಾಯ ಏನು ಆಗೋದಿಲ್ಲ. ಹೌದು ಸರ್. ಹೊಸ ಟೆಕ್ನಾಲಜಿ ಏನು ಬರ್ತಾ ಇದೆ ಸರ್, ಈಗ ಸದ್ಯಕ್ಕೆ ಏನು ರಿಸರ್ಚ್ ನಡೀತಾ ಇದೆ, ಕೃಷಿನ ಯಾವ ರೀತಿ ಡೆವಲಪ್ ಮಾಡಬೇಕು ಅಂತೇಳಿ ಈಗ ಸದ್ಯಕ್ಕೆ ರಿಸರ್ಚ್ಗಳು ನಡೀತಾ ಇದಾವೆ ಸರ್? ಸರ್, ಈಗ ನಮ್ಮ ದೇಶದಲ್ಲಿ ಒಂದು ಪ್ರಮುಖವಾದಂಥ ಸಂಶೋಧನೆ ಅಂದರೆ ಹವಾಮಾನ ಆಧಾರಿತ ಕೃಷಿ. ಇಷ್ಟು ದಿನ ಎಷ್ಟೋ ಮಳೆ ಬರುತ್ತೆ, ಎಷ್ಟೋ ಬಿಸಿಲು ಬರುತ್ತೆ, ಅದು ಹೆಂಗೋ ಬೆಳೆ ಬೆಳಿಬೋದು ಅಂತ ಇತ್ತು. ಈಗ ಹಂಗಲ್ಲ. ವಲಯವಾರು ಪ್ರದೇಶದಲ್ಲಿ ಏನು ಹವಾಮಾನ ಇರುತ್ತೋ ಆ ಹವಾಮಾನಕ್ಕೆ ಸೂಕ್ತವಾದಂಥ ಬೆಳೆ ಪದ್ಧತಿಯನ್ನು ನಾವು ಮಾಡಿದ್ದೀವಿ. ಆ ಒಂದು ಹವಾಮಾನ ಆಧಾರಿತ ಕೃಷಿಯನ್ನು ಮಾಡಿದಾಗ ನಿಜವಾಗ್ಲೂ ನಮ್ಮ ಭಾರತದ ಕೃಷಿ ಮುಂಚೂಣಿಯಲ್ಲಿರುತ್ತೆ. ಅಂದರೆ ಹೌ ಕ್ಯಾನ್ ವಿ ಪ್ರಿಡಿಕ್ಟ್ ದ ವೆದರ್ ಸರ್? ನಮಗೆ ಈಗ ತುಂಬ ಸಾಫ್ಟ್ವೇರ್ಸ್ ಬಂದಿದ್ದಾವೆ. ಸೊ ವಿ ಕ್ಯಾನ್ ಏಬಲ್ ಟು ಫೋರ್ಕ್ಯಾಸ್ಟ್ ದಿ ರೈನ್ಫಾಲ್ ಆರ್ ಎನಿ ಅದರ್ ವೆದರ್ ರಿಲೇಟೆಡ್ ಪ್ಯಾರಾಮೀಟರ್ ಅಪ್ ಟು 90% ಪ್ರಿಸಿಷನ್ ನಾವು ಆ ಲೆವೆಲಿಗೆ ಬಂದಿದ್ದೀವಿ. ಓಕೆ. ಸೊ ಏನೇ ಫಿನಾಮಿನನ್, ಎನ್ವಿರಾನ್ಮೆಂಟ್ ರಿಲೇಟೆಡ್ ಫಿನಾಮಿನನ್ ಆಗುತ್ತೆ ಅಂದ್ರೂ 10 days ಆರ್ 1 week ಬಿಫೋರ್ ವಿ ಕ್ಯಾನ್ ಏಬಲ್ ಟು ಫೋರ್ಕ್ಯಾಸ್ಟ್. ಈ ವರ್ಷ ನೋಡಿ, ಏಪ್ರಿಲ್ 10ನೇ ತಾರೀಕು ಭಾರತ ದೇಶದಲ್ಲಿ ಒಂದು ಫೋರ್ಕ್ಯಾಸ್ಟಿಂಗ್ ಆಯಿತು. ಏನು ಈ ವರ್ಷ ಮಳೆ ಎಷ್ಟು ಬರುತ್ತೆ ಅನ್ನೋ ಪ್ರಮಾಣ 20-30% ಕಡಿಮೆ ಮಳೆ ಅಂತ. ಈಗ ನೋಡಿ, ಈ ಬೆಂಗಳೂರು ಪ್ರದೇಶದಲ್ಲಿ ಏಪ್ರಿಲ್ 15ರಿಂದ ಮಳೆ ಸ್ಟಾರ್ಟ್ ಆಗಬೇಕು. ಹೌದು. ಈ ಏಪ್ರಿಲ್ ಮೇನಲ್ಲೇ ಈ ಬೆಂಗಳೂರಲ್ಲಿ ಬರುವಂಥ ಶೇಕಡವಾರು ಒಟ್ಟು ಮಳೆಯಲ್ಲಿ 30% ಮಳೆ ಆಗಬೇಕು. ಆದರೆ ಆಗಿಲ್ಲ. ಹೌದು, ಬಂದಿಲ್ಲ. ಹೌದು. ಪೂರ್ವ ಮುಂಗಾರು ಈಗಾಗಲೇ ಕೈ ಕೊಡ್ತು. ಈಗ ಆಗ್ಲೇ ಮುಂಗಾರಿಗೆ ಬಂದಿದೆ. ಒಂದು ವೇಳೆ ಏನಾದ್ರು ಮುಂಗಾರುನು ಸಹ ಲೇಟ್ ಆಯ್ತು ಕೈ ಕೊಟ್ರೆ, ಈ ಕೆರೆಗಳಲ್ಲಿ ನೀರಾಗ್ಲಿ ಮತ್ತೊಂದು ಡ್ಯಾಮ್ಗಳಲ್ಲಿ ಹಾಹಾಕಾರ ಉಂಟಾಗುತ್ತೆ. ಹಾಗಾಗಿ ಹವಾಮಾನ ಆಧಾರಿತ, ಈಗ ಮಳೆ ಬಂದಿಲ್ಲ, ಈ ಮಳೆ ನೆಕ್ಸ್ಟ್ ಬರುತ್ತೆ, ಆಗ ನಾವು ಹಾಕ್ತಿದ್ದು ಬೆಳೆನೇ ಹಾಕ್ಬೇಕಾ ಅಥವಾ ಬೆಳೆ ಚೇಂಜ್ ಮಾಡ್ಬೇಕಾ?